ಶತಾಯುಷಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಜಗತ್ತು ಕಂಡ ಒಂದು ಅಚ್ಚರಿ. ಶ್ರೀಗಳು ತಾರುಣ್ಯದಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸುಮಾರು 80 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳನ್ನು ಲೆಕ್ಕಿಸದೆ ಅನ್ನದಾಸೋಹದ ಜೊತೆಗೆ ಅಕ್ಷರದಾಸೋಹವನ್ನು ಕಲಿಸಿ ಅವರ ಬಾಳಿಗೆ ದಾರಿದೀಪವಾದವರು ನಮ್ಮ ಪರಮ ಪೂಜ್ಯ ಶ್ರೀಗಳು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಜೀವನದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಘಟನೆಗಳನ್ನು ಈ ಒಂದು ಶಿಲ್ಪಕಲಾಕೃತಿಗಳ ಒಂದು ರೂಪದಲ್ಲಿ ತೋರಿಸಲಾಗಿದೆ. ಈ ಒಂದು ಪಾರ್ಕಲ್ಲಿ ಒಳ್ಳೆಯ ಅರ್ಥಗರ್ಭಿತವಾದಂತಹ ವಚನಗಳನ್ನು ದೊಡ್ಡದಾದಂತಹ ಅಕ್ಷರಗಳಲ್ಲಿ ಬರೆದು ಈ ಒಂದು ಪಾರ್ಕಲ್ಲಿ ಹಾಕಿದ್ದಾರೆ. ಅವುಗಳನ್ನು ನಾವು ಇಲ್ಲಿ ನೋಡಬಹುದು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಈ ಒಂದು ಥೀಮ್ ಪಾರ್ಕಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ಕಲಾವಿದರು ಈ ಒಂದು ಥೀಮ್ ಪಾರ್ಕಲ್ಲಿ ಹಗಲು ರಾತ್ರಿ ತುಂಬ ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿ ಅದ್ಭುತವಾದಂತಹ ಈ ಒಂದು ಶಿಲ್ಪಕಲಾಕೃತಿಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ನೀವೇನಾದರೂ ಸಿದ್ಧಗಂಗಾ ಮಠಕ್ಕೆ ಬಂದರೆ ಈ ಒಂದು ಥೀಮ್ ಪಾರ್ಕ್ನ ದಯವಿಟ್ಟು ನೋಡಿ. ಬಹಳ ಸುಂದರವಾಗಿದೆ ಈ ಒಂದು ಥೀಮ್ ಪಾರ್ಕು. ಈ ಒಂದು ಥೀಮ್ ಪಾರ್ಕಿನ ಒಂದು ಎಂಟ್ರೆನ್ಸ್ ಫೀಸು ಜಸ್ಟ್ ಕೇವಲ 10 ರೂಪಾಯಿ ಮಾತ್ರ ಇದೆ. ಈ ಒಂದು ಥೀಮ್ ಪಾರ್ಕಲ್ಲಿ ಡಾಕ್ಟರ್ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಒಂದು ಶಿಲ್ಪಗಳು, ಹಾಗೆ ಉದ್ದಾನ ಶಿವಯೋಗಿಗಳ ಒಂದು ಶಿಲ್ಪಗಳು, ಮತ್ತು ಶಿವಕುಮಾರ್ ಸ್ವಾಮೀಜಿಯವರ ಶಿಲ್ಪಗಳು, ಅದರ ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಶಿಲ್ಪಗಳನ್ನು ಕೂಡ ನಾವು ಈ ಒಂದು ಥೀಮ್ ಪಾರ್ಕಲ್ಲಿ ನೋಡಬಹುದು. ಈ ಒಂದು ಥೀಮ್ ಪಾರ್ಕಲ್ಲಿ ಬಹಳ ದೊಡ್ಡದಾದಂತಹ ಆಲದ ಮರಗಳು ಬಹಳ ಅಟ್ರಾಕ್ಟಿವ್ ಆಗಿವೆ. ಬಹಳ ದೊಡ್ಡದಾದಂತಹ ಆಲದ ಮರಗಳು ಬಹಳ ಸುಂದರವಾಗಿವೆ.